Hi, hello everybody. Welcome to Vikas Commerce Tutorials and I am Mr. Vikas Munke here. ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಮಾಡೆಲ್ ಕ್ವಶನ್ ಪೇಪರ್ 3 ಈಗ ಆಲ್ರೆಡಿ 2ನೇ ತಾರೀಕಿಂದ ನಿಮ್ಮ ಪ್ರಿಪರೇಟರಿ ಸ್ಟಾರ್ಟ್ ಆಗೋದು. ಹಾಗಾಗಿ ಬಹಳಷ್ಟು ಜನ ಸರ್ ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ರಿ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ರಿಟೈರ್ಮೆಂಟ್ ಚಾಪ್ಟರ್ನಿಂದ ಬರುವಂಥ ಒಂದು 12 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಆಮೇಲೆ ಎಷ್ಟೋ ಜನ ಕಮೆಂಟ್ನಲ್ಲಿ ಹೇಳ್ತಾ ಇದ್ರಿ, ಸರ್ ಎಕನಾಮಿಕ್ಸ್ ವಿಡಿಯೋಗಳನ್ನು ಕೂಡ ಮಾಡಿ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ 1 ಮಾರ್ಕ್ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಮಾಡಿ ಅಂತ 100% ಮಾಡುತ್ತೀನಿ. ಈಗ ಸದ್ಯದಲ್ಲೇ ಆ ವಿಡಿಯೋ ಕೂಡ ಅಪ್ಲೋಡ್ ಆಗ್ತದೆ. ಸೊ ಸದ್ಯಕ್ಕೆ ಇವತ್ತಿನ ಕ್ಲಾಸ್ನಲ್ಲಿ ರಿಟೈರ್ಮೆಂಟ್ 12 ಮಾರ್ಕ್ಸಿನ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಮಾಡೆಲ್ ಕ್ವಶನ್ ಪೇಪರ್ 3 2025-26 ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆಯವರು ಇದೇ ವರ್ಷ ಬಿಡುಗಡೆ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಗಳ ಪೈಕಿ ಒಂದು ಮಾಡೆಲ್ ಕ್ವಶನ್ ಪೇಪರ್, ದಟ್ ಈಸ್ ಕ್ವಶನ್ ಪೇಪರ್ 3. ಇದರೊಳಗಡೆ ಬರುವಂತಹ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಈಗ ಪ್ರತಿ ವರ್ಷ ಏನಾಗ್ತಾ ಇತ್ರಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಮೇಲೆನೆ 12 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾ ಇದ್ರು. ಬಟ್ ಈ ಸಲ ಪ್ಯಾಟರ್ನ್ ಹಂಗಿಲ್ಲ. ಹೋದ ವರ್ಷ ರಿಟೈರ್ಮೆಂಟ್ ಕೇಳಿದ್ರು, ಬಹಳಷ್ಟು ಜನರ ಅಭಿಪ್ರಾಯ ಅಡ್ಮಿಷನ್ನೇ ಕೇಳ್ತಾರೆ ಅಂತ, ಅಡ್ಮಿಷನ್ನೇ ಜಾಸ್ತಿ ಹುಡುಗರು ಪ್ರಾಕ್ಟೀಸ್ ಮಾಡ್ತಾರೆ. ಹಾಗಾಗಿ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಅವರು ರಿಟೈರ್ಮೆಂಟ್ ಕೂಡ ಕೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಹಾಗಾಗಿ ರಿಟೈರ್ಮೆಂಟ್ ಕೂಡ 12 ಮಾರ್ಕ್ಸ್ಗೆ ಬರುವಂತಹ ಈಕ್ವಲ್ ಚಾನ್ಸಸ್ ಅದ. ಸೊ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ತಡ ಮಾಡದೆ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಮಾಡೆಲ್ ಕ್ವಶನ್ ಪೇಪರ್ 3 ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ 12 ಮಾರ್ಕ್ಸ್ ಯಾವ ರೀತಿ ಬಿಡಿಸಬೇಕು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಔಟ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳು, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ, ಇದು ಮಾಡೆಲ್ ಕ್ವಶನ್ ಪೇಪರ್ 3 ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಮಾಡೆಲ್ ಕ್ವಶನ್ ಪೇಪರ್ 3. ಇಲ್ಲಿ ಬರುವಂತಹ ಕ್ವಶನ್ ನಂಬರ್ 27 ರಿಟೈರ್ಮೆಂಟ್ ಮೇಲೆ ಒಂದು ಪ್ರಶ್ನೆ ಅದ. 3ನೇ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇಲ್ಲಿ ನೋಡಬಹುದು ನೀವು. ಇಲ್ಲ ನೋಡ್ರಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಸೆಕೆಂಡ್ ಪಿ ಯು ಸಿ ಮಾಡೆಲ್ ಕ್ವಶನ್ ಪೇಪರ್ 3. ಸೊ ಅಲ್ಲಿಂದ ನಾನು ಇದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. 27ನೇ ಕ್ವಶನ್. ಬಹಳಷ್ಟು ಜನ ಅಡ್ಮಿಷನ್ ಬರ್ತದ ಅಂತ ಬಹಳಷ್ಟು ಜನ ಫಿಕ್ಸ್ ಆಗ್ತಾರೆ. ದಟ್ ಈಸ್ ನಾಟ್ ಅಟ್ ಆಲ್ ರೈಟ್. ಅಡ್ಮಿಷನ್ ಬರಬಹುದು, ಅದ್ರ ಜೊತೆಗೆ ರಿಟೈರ್ಮೆಂಟ್ ಬರಬಹುದು. ಕೆಲವೊಂದಿಷ್ಟು ವರ್ಷಗಳ ಮೊದಲು ಅಡ್ಮಿಷನ್ ಜಾಸ್ತಿ ಕೇಳ್ತಾ ಇದ್ರು, ಬಟ್ ಈಗೀಗ ಇತ್ತೀಚೆಗೆ ರಿಟೈರ್ಮೆಂಟ್ ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಎರಡರಾಗ ಒಂದು ಬರಬೇಕು. ಸೊ ಹಾಗಾಗಿ ರಿಟೈರ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ರಿಟೈರ್ಮೆಂಟ್ ಪ್ರಾಬ್ಲಮ್ ಅನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಹೇಳ್ತೀನಿ. ಸೊ ಕ್ವಶನ್ ನಿಮ್ಮ ಮುಂದೆ ಕಾಣ್ತಾ ಇದೆ. ಇಲ್ಲಿ ವರಲಕ್ಷ್ಮಿ, ವನಜಾಕ್ಷಿ ಮತ್ತು ಭೀಮಾಂಬಿಕಾ ಅಂತೇಳಿ ಪಾರ್ಟ್ನರ್ಸ್ ಇದ್ದಾರೆ. 5:3:2 ದೇರ್ ಓಲ್ಡ್ ರೇಷಿಯೋ ಅದ. ಭೀಮಾಂಬಿಕಾ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಯಾರು? ಭೀಮಾಂಬಿಕಾ. 5:3:2 5 ವರಲಕ್ಷ್ಮಿ, 3 ವನಜಾಕ್ಷಿ ಮತ್ತು 2 ಭೀಮಾಂಬಿಕಾ. ಭೀಮಾಂಬಿಕಾ ಅವರು ರಿಟೈರ್ಡ್ ಆದ್ರು 31/3/2025. ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಡೈರೆಕ್ಟ್ಲಿ ಅಡ್ಜಸ್ಟ್ಮೆಂಟ್ಸ್ಗೆ ಬರ್ತೀನಿ. ಬಿಲ್ಡಿಂಗ್ಸ್ ಅನ್ನ ಅಪ್ರಿಸಿಯೇಟ್ ಮಾಡ್ರಿ. ಪ್ರೊವೈಡ್ ಫಾರ್ ಡೌಟ್ಫುಲ್ ಡೇಟ್ಸ್, ದಟ್ ಈಸ್ PDD ಇನ್ಕ್ರೀಸ್ ಮಾಡು ಅಂತ ಹೇಳ್ತಾ ಇದ್ದಾರೆ 10%. ಫರ್ನಿಚರ್ 45,000 ಅನ್ನ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಹಳೆ ಫರ್ನಿಚರ್ 40,000, ಈಗ ಹೊಸ ಫರ್ನಿಚರ್ 45. ಗುಡ್ ವಿಲ್ ಆಫ್ ದಿ ಫರ್ಮ್ 40,000. ದ ವ್ಯಾಲ್ಯೂ ಆಫ್ ಸ್ಟಾಕ್ ಇಸ್ ರಿಡ್ಯೂಸ್ಡ್ ಬೈ 10%. ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಇದೆ. ನಾವು ಏನ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ವಿದ್ಯಾರ್ಥಿಗಳೇ, ಆಲ್ರೆಡಿ ಈ ಫಾರ್ಮುಲಾ ಕೂಡ ಹೇಳಿದ್ದೀನಿ ನಿಮಗೆ. ರಿವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಓನ್ಲಿ ಅಡ್ಜಸ್ಟ್ಮೆಂಟ್ಸ್ ತಗೊಳ್ಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ 3 ಐಟಮ್ ಫ್ರಮ್ ಬ್ಯಾಲೆನ್ಸ್ ಶೀಟ್, 1 ಐಟಮ್ ಫ್ರಮ್ ಅಡ್ಜಸ್ಟ್ಮೆಂಟ್ ಅಂಡ್ 1 ಐಟಮ್ ಫ್ರಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಹೇಳ್ತೀನಿ ಈಗ. ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದು, ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಬಿಡಿಸಬೇಕು. ಇದು ಇಷ್ಟೇ ನಿಮ್ಮ ರೂಲ್ಸ್ ಅದ. ಸೊ ಮೊದಲನೇದಾಗಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಎಂಟ್ರಿ ಮಾಡಬೇಕು. ಓಕೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈ ರೀತಿ ಫಾರ್ಮ್ಯಾಟ್ ಇರ್ತದ. ಹೆಡಿಂಗ್ ಹಾಕಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 3 ಕ್ವಶನ್ ನಂಬರ್ 27 ರಿವ್ಯಾಲ್ಯೂಯೇಷನ್ ಅಕೌಂಟ್ DR CR ಈ ರೀತಿ ನಾವು ಹೆಡ್ಡಿಂಗ್ ಅನ್ನ ಮಾಡಿದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಬರೀಬೇಕು. ಪರ್ಟಿಕ್ಯುಲರ್ಸ್ ರುಪೀಸ್ ಪರ್ಟಿಕ್ಯುಲರ್ಸ್. ಓಕೆ. ಸೊ ಮೊದಲನೇದಾಗಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನದ ಅನ್ನೋದನ್ನ ನೋಡುವ. ಮೊದಲನೇ ಅಡ್ಜಸ್ಟ್ಮೆಂಟ್ ಅದ, ಬಿಲ್ಡಿಂಗ್ಸ್ ಹ್ಯಾವ್ ಬಿನ್ ಅಪ್ರಿಸಿಯೇಟೆಡ್. ಅಪ್ರಿಸಿಯೇಷನ್ ಇಸ್ ಆಲ್ವೇಸ್ ಯುವರ್ ಇನ್ಕಮ್. ಅಪ್ರಿಸಿಯೇಷನ್ ಅನ್ನೋದು ಇನ್ಕಮ್. ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಬರಿತೀವಿ, ಕ್ರೆಡಿಟ್ ಸೈಡ್ ಇನ್ಕಮ್ ಗಳನ್ನ ಬರಿತೀವಿ. ಇಲ್ಲಿ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಅಪ್ರಿಸಿಯೇಷನ್ ಇನ್ಕಮ್ ಆಗ್ತದೆ. ಹಾಗಾಗಿ ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಓಕೆ. ಬೈ buildings.
ಬೈ ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ಸ್ ಅಂತಲೂ ಬರೋದು ನಡೀತದೆ, ಬೈ ಬಿಲ್ಡಿಂಗ್ಸ್ ಅಂತ ಅಷ್ಟು ಬರೋದು ನಡೀತದೆ. ಎಷ್ಟು ಪರ್ಸೆಂಟ್ ಅಪ್ರಿಷಿಯೇಟ್ ಮಾಡೋ ಅಂತ ಹೇಳ್ತಾ ಇದ್ದಾರೆ? 20%. ಬಿಲ್ಡಿಂಗ್ಸ್ ಅಮೌಂಟ್ 80,000. ಸೊ 80,000 ಮೇಲೆ 20% ಮಾಡಬೇಕು. ಸೊ ಬ್ರಾಕೆಟ್ನಲ್ಲಿ 80,000 ಬಿಲ್ಡಿಂಗ್ ಅಮೌಂಟ್ ಅದ, ಇದಕ್ಕೆ ನಾವು 20% ಮಾಡಿದ್ರೆ ನಮಗೆ ಸಿಗೋದು 16,000 rupees. ವೆರಿ ಸಿಂಪಲ್, ಕ್ಯಾಲ್ಕುಲೇಟರ್ ಯೂಸ್ ಮಾಡೋದ್ರೆ ಮಾಡ್ಬೋದು. 10% ಅಂದ್ರೆ 10 ತೆಗಿಬೇಕ್ರಿ, 8,000. ಸೊ 10% ಅಂದ್ರೆ 8,000 ಅಂದಮೇಲೆ 20% ವಿಲ್ ಬಿ 16,000. ಈ ರೀತಿ ತಿಳಿಲಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. ನೆಕ್ಸ್ಟ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅನ್ನು ಇನ್ಕ್ರೀಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸಿ, ಪ್ರೊವಿಷನ್ ಇಸ್ ಆಲ್ವೇಸ್ ಯುವರ್ ಎಕ್ಸ್ಪೆನ್ಸ್. ಯಾವುದೇ ರೀತಿ ಪ್ರೊವಿಷನ್ಗಳಿದ್ರು ಯಾವಾಗಲೂ ಅದು ಎಕ್ಸ್ಪೆನ್ಸ್ ಅಥವಾ ಲಾಸ್ ಅಂತ ಕರಿತೀವಿ. ಹಾಗಾಗಿ ಎಕ್ಸ್ಪೆನ್ಸಸ್ಗಳನ್ನ ಅಥವಾ ಲಾಸ್ಗಳನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ PDD ಅಂತ ಕರಿತೀವಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್. ಓಕೆ, ಹಾಗಾಗಿ ಬ್ರಾಕೆಟ್ ನಲ್ಲಿ ಅಲ್ಲಿ ಇನ್ಕ್ರೀಸ್ ಅಂತ ಬರೆದಿದ್ದಾರೆ. ಸೊ ಬ್ರಾಕೆಟ್ ನಲ್ಲಿ ನಾವು ಕೂಡ ಇನ್ಕ್ರೀಸ್ಡ್ ಅಂತ ಬರೆಯೋಣ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಂತ ಹೇಳ್ತಾ ಇದ್ದಾರೆ? 10%. ಇಲ್ಲದ ನೋಡ್ರಿ, PDD ಇನ್ಕ್ರೀಸ್. ಓಕೆ, ನಾವು ಡೆಬಿಟ್ ಸೈಡ್ ಇನ್ಕ್ರೀಸ್ ಅಂತ ಬರೆದ್ವಿ ಬಿಕಾಸ್ ಎಕ್ಸ್ಪೆನ್ಸಸ್ ಹೆಚ್ಚಾಗ್ತಾ ಇದೆ, ಅದು ಎಕ್ಸ್ಪೆನ್ಸ್ ಅದ, ಹಾಗಾಗಿ ಡೆಬಿಟ್ ಸೈಡ್ ಬರಿತಾ ಇದೀವಿ. 10% ಇನ್ಕ್ರೀಸ್ಡ್ 2 ಅಂತ ಕೊಟ್ಟಾರೆ, ಅಂದ್ರೆ 10% ತನಕ ಹೋಯ್ತು ಅಂತ. ಸೊ ಇದನ್ನ ನಾವು ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಒರಿಜಿನಲ್ ಡೆಟರ್ಸ್ ಅಮೌಂಟ್ 6,000. ಸೊ 6,000 ಮೇಲೆ ನೀವೇನ್ ಮಾಡಬೇಕು? ಮೊದಲನೇದಾಗಿ 10% ಅನ್ನ ಮಾಡಬೇಕು. 6,000 ಮೇಲೆ 10% ಮಾಡಿದಾಗ ನಮಗ್ ಸಿಗೋದು 600 rupees. ಓಕೆ, ಆಕ್ಚುಲಿ PDD ಇಷ್ಟ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಕ್ವಶನ್ ನಲ್ಲಿ PDD ಕೊಟ್ಟಿರೋದು 500. ಅಡ್ಜಸ್ಟ್ಮೆಂಟ್ ಹೇಳ್ತಾ ಇರೋದು 10% ಆಗಬೇಕು. 10% ಆಗಬೇಕು ಅಂದ್ರೆ 600 ಆಗಬೇಕು. ಬಟ್ ಅವರು ಕ್ವಶನ್ ನಲ್ಲಿ ಮಾಡಿರೋದು 500. ಸೊ 600 ರೂಪಾಯಿ ಆಗಬೇಕು. ಅವ್ರು ಆಲ್ರೆಡಿ 500 ಮಾಡಿದ್ದಾರೆ. ಸೊ ನಾವು ಇನ್ನ ಎಷ್ಟು PDD ಕೊಡಬೇಕು? ಇನ್ನ 100 rupees ನಾವು PDD ಕೊಡಬೇಕು. ಹಾಗಾಗಿ ಇಲ್ಲಿ -500. 600 ರೂಪಾಯಿ PDD, ಆಲ್ರೆಡಿ 500 ಕೊಟ್ಟಿದ್ದಾರೆ. ಸೊ ಇನ್ನು 100 rupees ಅನ್ನ ಮಾತ್ರ ನಾವಿಲ್ಲಿ ತಗೊಳ್ಬೇಕು. ಈ ರೀತಿ ಈ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬೇಕು. ನೆಕ್ಸ್ಟ್, ಫರ್ನಿಚರ್ ಇಸ್ ವ್ಯಾಲ್ಯೂಡ್ ಎಟ್ 45,000. ಹಳೆ ಫರ್ನಿಚರ್ ನೋಡ್ರಿ ಎಷ್ಟದ? 40 ಅದ. ಫರ್ನಿಚರ್ 40 ಇದ್ದಿದ್ದು 45,000 ಆಯ್ತು. ಅಂದ್ರೆ ಇದರ ಅರ್ಥ ವ್ಯಾಲ್ಯೂ ಹೆಚ್ಚಾಯ್ತು. ಫರ್ನಿಚರ್ ಅನ್ನೋದು ನಮ್ಮ ಅಸೆಟ್, ಮತ್ತು ನಮ್ಮ ಆಸ್ತಿಯ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ ಅಂದ್ರೆ ನಮಗದು ಇನ್ಕಮ್ ಆಗ್ತದೆ. 40,000 ಇದ್ದಿದ್ದು 45 ಆಯ್ತು, ನಮ್ಮ ಇನ್ಕಮ್ ಜಾಸ್ತಿ ಆಯ್ತು. ಹಾಗಾಗಿ ನಾನು ಕ್ರೆಡಿಟ್ ಸೈಡ್ ಅನ್ನ ಬರಿಬೇಕು. ಬೈ ಫರ್ನಿಚರ್. ಓಕೆ, 45,000 ಈಗ, ಹಳೇದು 40,000 ಅಂದ್ರೆ ಎಷ್ಟು ಜಾಸ್ತಿ ಆಗ್ತಾ ಇದೆ? 5,000 rupees ಇನ್ಕಮ್ ಆಗ್ತಾ ಇದೆ. 5,000 ರೂಪಾಯಿ ಫರ್ನಿಚರ್ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ. ಓಕೆ, ನೆಕ್ಸ್ಟ್, ಗುಡ್ ವಿಲ್ ಆಫ್ ದಿ ಫರ್ಮ್. ಇದು P&L ಅಕೌಂಟ್, ಸಾರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ ಮಾಡ್ತೀವಿ. ಗುಡ್ ವಿಲ್ ಆಫ್ ದಿ ಫರ್ಮ್ ಅನ್ನ. ವ್ಯಾಲ್ಯೂ ಆಫ್ ಸ್ಟಾಕ್ ಇಸ್ ರಿಡ್ಯೂಸ್ಡ್ ಬೈ 10%. ಸ್ಟಾಕ್ ಇನ ವ್ಯಾಲ್ಯೂ ಏನಾಗ್ತಾ ಇದೆ? ಕಡಿಮೆ ಆಗ್ತದೆ. ಸ್ಟಾಕ್ ಅನ್ನೋದು ಕೂಡ ನಿಮ್ಮ ಅಸೆಟ್. ಅಸೆಟ್ ಏನಾಗ್ತಾ ಇದೆ ಈಗ? ರೆಡ್ಯೂಸ್ ಅಂದ್ರೆ ಕಡಿಮೆ ಆಗ್ತಾ ಇದೆ. ಅಸೆಟ್ ಕಡಿಮೆ ಆಯ್ತು ಅಂದ್ರೆ ನಮಗದು ಲಾಸ್ ಆಯ್ತು. ಮತ್ತು ಲಾಸ್ ಅನ್ನ ಯಾವ ಸೈಡ್ ಬರಿತೀವಿ? ಡೆಬಿಟ್ ಸೈಡ್. ಸೊ ಟು ಸ್ಟಾಕ್. ಓಕೆ, ಎಷ್ಟು ಪರ್ಸೆಂಟ್ ಲಾಸ್ ಆಯ್ತು ನಮಗೆ? 10% ಅಂತ ಹೇಳ್ತಾ ಇದ್ದಾರೆ. ಸ್ಟಾಕ್ ಅಮೌಂಟ್ 9,000 rupees. ಸೊ 9,000 ಮೇಲೆ ನಾವು 10% ಮಾಡಿದಾಗ ನಮಗೆ ಸಿಗೋದು 900 rupees. ಓಕೆ, ಮತ್ತೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಇಷ್ಟೇ ಅಡ್ಜಸ್ಟ್ಮೆಂಟ್ ಇರೋದು. ಈಗ ನಾವೇನ್ ಮಾಡಬೇಕು? ಇದನ್ನ ಕ್ಲೋಸ್ ಮಾಡಬೇಕು. 900 + 100, 1,000 ರೂಪಾಯಿ ಡೆಬಿಟ್ ಸೈಡ್. ಎಕ್ಸ್ಪೆನ್ಸಸ್ 1,000. ಇನ್ಕಮ್ ನೋಡೋಣ, 16,000 + 5, 16 + 5 21,000. ಸೊ 21,000 ಈಸ್ ಯುವರ್ ಟೋಟಲ್ ಇನ್ಕಮ್. ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ, ಹಾಗಾಗಿ ಎರಡೂ ಕಡೆ 21,000 rupees ಬರಿಬೇಕು. 21,000 ಬರದ ನಂತರ ಡೆಬಿಟ್ ಸೈಡ್ ಅನ್ನ ಮೈನಸ್ ಮಾಡ್ರಿ. 9 + 1 1,000. 21,000 ಒಳಗಡೆ 1,000 ತೆಗೆದ್ರೆ ನನಗೆ ಆಗೋ ಪ್ರಾಫಿಟ್ 20,000 ರೂಪಾಯಿಗಳು. ಓಕೆ, ಸೊ 20,000 ಪ್ರಾಫಿಟ್ ಅನ್ನ ನಾವೇನ್ ಮಾಡಬೇಕು? ಇಲ್ಲಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ರೀತಿ 3 ಜನ ಪಾರ್ಟ್ನರ್ ಇದ್ದಾರೆ ಇಲ್ಲಿ. ನಂಬರ್ 1 ಯಾರಪ್ಪ ಅಂದ್ರೆ ವರಲಕ್ಷ್ಮಿ. ನಂಬರ್ 2 ವನಜಾಕ್ಷಿ, ಅಂಡ್ ನಂಬರ್ 3 ಭೀಮಾಂಬಿಕಾ. ಸೊ ಈ ರೀತಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಇಲ್ಲಿ ಆಗಿರುವಂತ ಪ್ರಾಫಿಟ್ ಎಷ್ಟು? 20,000. ಸೊ ಆ 20,000 rupees ಅನ್ನ ನಾವೇನ್ ಮಾಡ್ಬೇಕು? ಈಗ 3 ಜನರಿಗೆ ಡಿವೈಡ್ ಮಾಡ್ಬೇಕು.
20,000 ರೂಪಾಯಿ ಪ್ರಾಫಿಟ್ ಅನ್ನ. 3 ಜನ ಯಾರ್ಯಾರು ಅದಾರ ನೋಡ್ರಿ ಇಲ್ಲಿ ಪಾರ್ಟ್ನರ್ಸ್, 3 ಜನ ಇವ್ರು ಅದಾರ. ಓಲ್ಡ್ ರೇಷಿಯೋ 5-3-2 ಅಂದ್ರೆ 5-3-2, 5 + 3 8, 8 + 2 10. ಹಾಗಾಗಿ 5/10, 3/10, 2/10. ಸೊ ಈ ರೀತಿ ನಾವು ಇದನ್ನ ಡಿವೈಡ್ ಮಾಡ್ಬೇಕಾಗ್ತದ. ಓಕೆ, ಸೊ 20,000 ಪ್ರಾಫಿಟ್ ಇಂಟು 5 ಡಿವೈಡೆಡ್ ಬೈ 10, 10,000 rupees ವರಲಕ್ಷ್ಮಿ ಅವರಿಗೆ ಹೋಗ್ಬೇಕಾಗಿರೋ ಪ್ರಾಫಿಟ್. 20,000 ಇಂಟು 3 ಡಿವೈಡೆಡ್ ಬೈ 10, 6,000 rupees ವನಜಾಕ್ಷಿ ಅವರಿಗೆ ಹೋಗ್ಬೇಕಾಗಿರೋ ಪ್ರಾಫಿಟ್. ಆಮೇಲೆ 4,000 rupees ಭೀಮಾಂಬಿಕಾ ಅವರಿಗೆ ಹೋಗ್ಬೇಕಾಗಿರೋ ಪ್ರಾಫಿಟ್. ಆಕ್ಚುಲಿ ಇದು 20 ಇಲ್ಲಿ ಬರಬೇಕು, 21 ಕೆಳಗೆ ಬರಬೇಕು. ನನ್ನ ಕಡೆ ಸ್ಪೇಸ್ ಇಲ್ಲ ಅಂತ ನಾನು ಈ ರೀತಿ ಬರ್ದಿದ್ದೀನಿ. ಸೊ 3 ಜನರಿಗೆ ಪ್ರಾಫಿಟ್ ಅನ್ನ ನಾವು ಓಲ್ಡ್ ರೇಷಿಯೋ ಮೇಲೆ ಡಿವೈಡ್ ಮಾಡಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಅಪ್ರಿಸಿಯೇಷನ್ ಇನ್ಕಮ್ ಆಫ್ ದ ಬಿಲ್ಡಿಂಗ್ಸ್, ಫರ್ನಿಚರ್ ವ್ಯಾಲ್ಯೂ 45 ಅಂದ್ರೆ ಹೆಚ್ಚಾಯ್ತು, ಹಾಗಾಗಿ ಇನ್ಕಮ್ ಕ್ರೆಡಿಟ್ ಸೈಡ್. PDD ಇನ್ಕ್ರೀಸ್ ಮಾಡ್ತಾ ಇದ್ರೆ 10% ಅಂದಾಗ 600, ಆಲ್ರೆಡಿ 500 ಅದ. ಸೊ 100 ಮಾತ್ರ ಇನ್ಕ್ರೀಸ್ ಮಾಡಬೇಕು. ಸ್ಟಾಕ್ 10% ಕಡಿಮೆ ಆಯ್ತು, ಲಾಸ್ ಆಯ್ತು, ಹಾಗಾಗಿ 900, 10% ಮಾಡಿದ್ರೆ 900. ಸೊ ಈ ರೀತಿ 20,000 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಸೊ ಈಗ ನೆಕ್ಸ್ಟ್ ಇದಾದ ನಂತರ ನಾವು ಮಾಡಬೇಕಾಗಿರೋ ಅಕೌಂಟ್ ಯಾವ್ದಪ್ಪ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕಬೇಕಾಗ್ತದ. ಓಕೆ, ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡ್ಬೇಕಾದ್ರೆ ಏನೆಲ್ಲ ಲಕ್ಷ್ಯ ಇಟ್ಕೊಳ್ಬೇಕು, ಏನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನಾವು ನೋಡುವ. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈ ರೀತಿ ಕಾಣ್ತದ. ಡೆಬಿಟ್, ಕ್ರೆಡಿಟ್, ಪರ್ಟಿಕ್ಯುಲರ್ಸ್ ವರಲಕ್ಷ್ಮಿ ವನಜಾಕ್ಷಿ ಭೀಮಾಂಬಿಕಾ, ಪರ್ಟಿಕ್ಯುಲರ್ಸ್ ವರಲಕ್ಷ್ಮಿ ವನಜಾಕ್ಷಿ ಭೀಮಾಂಬಿಕಾ. ಇಲ್ಲಿ ಸ್ವಲ್ಪ ಅಲ್ಲಿ ಹೆಸರು ಬರೆಯಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸಾಕಷ್ಟು ದೊಡ್ಡ ದೊಡ್ಡ ನೇಮ್ಸ್ಗಳನ್ನ ಕೊಟ್ಟಿದ್ದಾರೆ ಅವರಲ್ಲಿ, ಹಾಗಾಗಿ ಕಾಲಮ್ ನಡೆಸ್ತಾ ಇಲ್ಲ. ಸೊ ಹಾಗಾಗಿ ಶಾರ್ಟ್ ಕಟ್ ದಾಗ ನಾನು ಬರ್ದಿದ್ದೀನಿ. ಬಟ್ ಎಕ್ಸಾಮ್ದಾಗ ಟ್ರೈ ಟು ಫಿಟ್, ನೀವು ಟ್ರೈ ಮಾಡಿ ಅದನ್ನ ಕ್ರಾಸ್ ಮೇಲೆ ಬರೆದು ಫಿಟ್ ಮಾಡಬಹುದು. ಓಕೆ, ಸೊ ಈ ರೀತಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕಿದ ನಂತರ ಫಸ್ಟ್ ಕೆಲಸ ನಾವು ಮಾಡಬೇಕಾಗಿರೋದು ಅವರ ಓಲ್ಡ್ ಕ್ಯಾಪಿಟಲ್ಸ್ ಅನ್ನ ಕೆಳಗಡೆ ತಗೊಂಡ್ಬರ್ಬೇಕು. ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕರಿತೀವಿ. ಈ ಓಲ್ಡ್ ಕ್ಯಾಪಿಟಲ್ಸ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕೊಟ್ಟಿರ್ತಾರೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಕ್ಯಾಪಿಟಲ್ಸ್ ಅಂತ ಬರ್ದಾರ ನೋಡ್ರಿ. ವರಲಕ್ಷ್ಮಿ 50,000 ರೂಪಾಯಿ, ಆಮೇಲೆ ವನಜಾಕ್ಷಿ 30,000 ರೂಪಾಯಿ, ಆಮೇಲೆ ಭೀಮಾಂಬಿಕಾ 20,000. ಸೊ ಈ ರೀತಿ 3 ಜನರ ಕ್ಯಾಪಿಟಲ್ ಅನ್ನ ಬರೀಬೇಕು. ಇದಾದ ನಂತರ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತ ಏನಾದ್ರು ಕೊಟ್ಟಿರ್ತಾರಂತ ಚೆಕ್ ಮಾಡಬೇಕು. ಎಸ್, ಇಲ್ಲದ ಜನರಲ್ ರಿಸರ್ವ್. ಸೊ ಆ ಜನರಲ್ ರಿಸರ್ವ್ ಕೂಡ ಇಲ್ಲೇ ಎಂಟ್ರಿ ಆಗಬೇಕು. ಜನರಲ್ ರಿಸರ್ವ್ ಎಷ್ಟದ? ಜನರಲ್ ರಿಸರ್ವ್ 10,000 ರೂಪಾಯಿ. ಆ 10,000 ರೂಪಾಯಿ 3 ಜನಕ್ಕೆ ಡಿವೈಡ್ ಆಗಬೇಕಾಗ್ತದೆ. ಓಲ್ಡ್ ರೇಷಿಯೋ ಅಗೇನ್ ಸೇಮ್. ಸೊ 10,000 ಇಂಟು ಓಲ್ಡ್ ರೇಷಿಯೋ 5 ಡಿವೈಡ್ ಬೈ 10, 5,000 rupees ಬರ್ತದೆ. ಆಮೇಲೆ 3,000 rupees ಬರ್ತದೆ. ಆಮೇಲೆ 2,000 ಬರ್ತದೆ. ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಬೇಕಾದ್ರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. 5, 3, 2 ಇದೇ ರೀತಿ ಬರ್ತದೆ. ಇದಾದ ನಂತರ ಇವೆರಡು ಐಟಮ್ ಓಲ್ಡ್ ಕ್ಯಾಪಿಟಲ್ಸ್, ಜನರಲ್ ರಿಸರ್ವ್, ಆಮೇಲೆ P&L ಅಕೌಂಟ್ ಅಂತ ಎಲ್ಲಾದ್ರೂ ಕೊಟ್ಟಿದಾರೋ ಅಂತ ಇಲ್ಲವೋ ಅನ್ನೋದನ್ನ ಚೆಕ್ ಮಾಡಬೇಕು. ಇವೇ 3 ಐಟಮ್ ಬ್ಯಾಲೆನ್ಸ್ ಶೀಟ್ ಗಳಲ್ಲಿ ಇರೋದು. ಒಂದು ಕ್ಯಾಪಿಟಲ್ಸ್, ಒಂದು ಜನರಲ್ ರಿಸರ್ವ್, ಮತ್ತೊಂದು P&L ಅಕೌಂಟ್. ಬಟ್ ಈ ಕ್ವಶನ್ ನಲ್ಲಿ P&L ಅಕೌಂಟ್ ಅಸೆಟ್ ಸೈಡ್ ದಾಗೂ ಇಲ್ಲ, ಲಯಬಿಲಿಟೀಸ್ ದಾಗೂ ಇಲ್ಲ. ಸೊ ದೇರ್ ಇಸ್ ನೋ P&L ಅಕೌಂಟ್ ಇನ್ ದಿಸ್ ಕ್ವಶನ್. ಹಾಗಾಗಿ ಬಿಟ್ಟು ಬಿಡಬೇಕು. ಬಿಟ್ಟ ನಂತರ ನೆಕ್ಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು ರಿವ್ಯಾಲ್ಯೂಯೇಷನ್ ಇರುವಂತ ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ತಗೊಳ್ಬೇಕು. ಸೊ ಬೈ ರಿವ್ಯಾಲ್ಯೂಯೇಷನ್ ಇಲ್ಲಿ ಡೆಬಿಟ್ ಸೈಡ್ ಅದ, ಹಾಗಾಗಿ ಇಲ್ಲಿ ಕ್ರೆಡಿಟ್ ಸೈಡ್ ಬರ್ತದೆ. ಸೊ ಬೈ ರಿವ್ಯಾಲ್ಯೂಯೇಷನ್ ಎಷ್ಟದ ಪ್ರಾಫಿಟ್? 10,000, 6,000 ಮತ್ತು 4,000. ಸೊ 10,000 rupees, 6,000 rupees, ಆಮೇಲೆ 4,000. ಸೊ ಈ ರೀತಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅನ್ನ ಎಂಟ್ರಿ ಮಾಡ್ರಿ. ಇಷ್ಟು ಎಂಟ್ರಿ ಮಾಡಿದ ನಂತರ ಈಗ ನೀವೇನ್ ಮಾಡಬೇಕು? ಗುಡ್ ವಿಲ್ ಅನ್ನ ಕಾಂಪೆನ್ಸೇಟ್ ಮಾಡಬೇಕು. ಇಲ್ಲಿ ರಿಟೈರ್ ಆಗ್ತಾರವ್ರು ಯಾರು? ಭೀಮಾಂಬಿಕಾ ಅವರು ರಿಟೈರ್ಡ್ ಆದ್ರು. ಸೊ ಭೀಮಾಂಬಿಕಾ ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಬಿಟ್ಟು ಹೋಗಬೇಕಾದ್ರೆ, ಯಾವುದೇ ಪಾರ್ಟ್ನರ್ ಬಿಟ್ಟು ಹೋಗ್ಬೇಕಾದ್ರೆ ಅವರಿಗೆ ಗುಡ್ ವಿಲ್ ಅನ್ನ ಕೊಟ್ಟು ಕಳಿಸಬೇಕು. ಅಡ್ಮಿಷನ್ ದಾಗ ಏನಾಕೈತಿ, ಯಾರಾದ್ರೂ ಬರ್ತಾ ಇದ್ದಾರೆ ಅಂದ್ರೆ ಗುಡ್ ವಿಲ್ ತಗೊಂಡು ಬರ್ಬೇಕಾಗ್ತದೆ. ಬಟ್ ರಿಟೈರ್ಮೆಂಟ್ ದಲ್ಲಿ ಗುಡ್ ವಿಲ್ ಅನ್ನ ವಾಪಸ್ ತಗೊಂಡು ಹೋಗ್ತಾರೆ. ಸೊ ಈ ಗುಡ್ ವಿಲ್ ಅನ್ನ ಕೊಡಬೇಕಾದವ್ರು ಯಾರು? ಭೀಮಾಂಬಿಕಾ ಅವರಿಗೆ ವರಲಕ್ಷ್ಮಿ ಮತ್ತು ವನಜಾಕ್ಷಿ ಅವರು ಕೊಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಭೀಮಾಂಬಿಕಾ ಅವರ ಪಾಲಿನ ಗುಡ್ ವಿಲ್ ಎಷ್ಟು ಅನ್ನೋದನ್ನ ನಾವು ಲೆಕ್ಕ ಮಾಡಬೇಕು. ಇಲ್ಲಿ ಗುಡ್ ವಿಲ್ ಆಫ್ ದಿ ಫರ್ಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಕೆಳಗಡೆ ಒಂದು ನೋಟ್ ಅನ್ನ ಮಾಡ್ತೀನಿ. ಭೀಮಾಂಬಿಕಾ ಅವರ ಗುಡ್ ವಿಲ್ ಅನ್ನ ನಾವು ಫೈಂಡ್ ಮಾಡಬೇಕು ಮೊದಲಿಗೆ. ಓಕೆ, ಸೊ ಭೀಮಾಂಬಿಕಾಸ್ ಗುಡ್ ವಿಲ್, ಭೀಮಾಂಬಿಕಾಸ್ ಗುಡ್ ವಿಲ್ ಆಫ್ ದಿ ಫರ್ಮ್ ಅದ 40,000 rupees. ಓಕೆ, ಆಮೇಲೆ ಭೀಮಾಂಬಿಕಾ ಅವರ ಶೇರ್ ಅದ 2 ಡಿವೈಡೆಡ್ ಬೈ 10, 5:3:2. ಅದು ಓಲ್ಡ್ ರೇಷಿಯೋ. ಅದರೊಳಗಡೆ ಲಾಸ್ಟ್ ಭೀಮಾಂಬಿಕಾ ಅವರಿದ್ದಾರೆ. ಸೊ ಲಾಸ್ಟ್ ನಂಬರ್ 2 ಅದ.
40,000 ಇಂಟು 2/10. 40,000 ಯಾಕೆ? ಇದು ಗುಡ್ ವಿಲ್ ಆಫ್ ದಿ ಫರ್ಮ್. 2/10 ಯಾಕಪ್ಪ ಅಂದ್ರೆ ಇದು ಭೀಮಾಂಬಿಕಾ ಅವರ ಪಾಲು. ಹಾಗಾಗಿ 40,000 ಇಂಟು 2/10 ಮಾಡಿದಾಗ ನಿಮಗೆ ಭೀಮಾಂಬಿಕಾ ಅವರ ಗುಡ್ ವಿಲ್ ಸಿಗ್ತದೆ. ಎಷ್ಟಪ್ಪ ಅಂದ್ರೆ 8,000 ರುಪೀಸ್. ಸೊ ಈ 8,000 ರುಪೀಸ್ ಏನು ಅಂದ್ರೆ ಭೀಮಾಂಬಿಕಾಸ್ ಗುಡ್ ವಿಲ್. ಸೊ ಆ 8,000 ಗುಡ್ ವಿಲ್ ಅನ್ನ ಭೀಮಾಂಬಿಕಾ ಅವರಿಗೆ ಕೊಟ್ಟು ಕಳಿಸಬೇಕು. ಯಾರು ಕೊಡಬೇಕು? ರಿಮೈನಿಂಗ್ ಪಾರ್ಟ್ನರ್ಸ್ ಅಂದ್ರೆ ವರಲಕ್ಷ್ಮಿ ಮತ್ತು ವನಜಾಕ್ಷಿ ಅವರು ಕೊಡಬೇಕು. ಯಾವ ರೇಷಿಯೋದಲ್ಲಿ ಕೊಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಯಾವ ರೇಷಿಯೋದಲ್ಲಿ ಕೊಡಬೇಕಪ್ಪ ಅಂದ್ರೆ ಗೇನ್ ರೇಷಿಯೋದಲ್ಲಿ ಕೊಡಬೇಕು. ಹಾಗಾಗಿ ನಾವು ಮೊದಲನೇದಾಗಿ ಇಲ್ಲಿ ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಕ್ ಸಾಧ್ಯ ಇಲ್ಲ. ಹಿಯರ್ ಓನ್ಲಿ ಓಲ್ಡ್ ರೇಷಿಯೋ ಈಸ್ ಅವೈಲೇಬಲ್. ಈ ರೀತಿ ಬರೀರಿ. ಯಾಕಪ್ಪ ಅಂದ್ರೆ ಗೇನ್ ರೇಷಿಯೋ ಮಾಡಕ್ ನಮಗೆ ಓಲ್ಡ್ ರೇಷಿಯೋನು ಬೇಕು, ನ್ಯೂ ರೇಷಿಯೋನು ಬೇಕು. ಬಟ್ ಇಲ್ಲಿ ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿದ್ದಾರೆ. ಸೊ ಓಲ್ಡ್ ರೇಷಿಯೋ ಎಷ್ಟದ? 5:3:2. ಈ ಮೂರಲ್ಲಿ ಭೀಮಾಂಬಿಕಾ ಯಾರು? 2. ಹಾಗಾಗಿ 2 ಹೋಯ್ತು. ಸೊ ದೇರ್ ಫೋರ್ ಗೇನ್ ರೇಷಿಯೋ ಎಷ್ಟಾಗ್ತದೆ? 2 ಅನ್ನ ತೆಗೆದ್ರೆ 5:3. ಸೊ 5:3. ದಿಸ್ ವಿಲ್ ಬಿ ಗೇನ್ ರೇಷಿಯೋ. ಇಸ್ ಇಟ್ ಕ್ಲಿಯರ್? ಭೀಮಾಂಬಿಕಾ ಅವ್ರ ಗುಡ್ ವಿಲ್ ಅನ್ನು ಫೈಂಡ್ ಮಾಡ್ರಿ. 8,000. ಭೀಮಾಂಬಿಕಾ ಅವರಿಗೆ 8,000 ಕೊಡ್ಬೇಕು. ಈ 8,000 ಒಳಗಡೆ 5/3 ಅಂದ್ರೆ 5/8 ಯಾರು ಕೊಡಬೇಕು? ವರಲಕ್ಷ್ಮಿ ಅವರು. 3/8 ವನಜಾಕ್ಷಿ ಅವರು ಕೊಡ್ಬೇಕು. ಸೊ 5:3 ಇದು ಗೇನ್ ರೇಷಿಯೋ ಆಗಿರ್ತದೆ. ಸೊ ಈಗ ನಾವಿಲ್ಲಿ ನೋಟ್ ನಂಬರ್ 3 ಕಾಂಪೆನ್ಸೇಷನ್ ಅಂತ ಕರಿತೀವಿ ನಾವು. ಇದಕ್ಕೆ ಏನಂತ ಕರಿತೀವಿ? ಕಾಂಪೆನ್ಸೇಷನ್. ಸೊ ಕಾಂಪೆನ್ಸೇಷನ್ ಆಫ್ ಭೀಮಾಂಬಿಕಾಸ್ ಗುಡ್ ವಿಲ್ ಅಂತ ಕರಿತೀವಿ. ಕಾಂಪೆನ್ಸೇಷನ್ ಆಫ್ ಭೀಮಾಂಬಿಕಾಸ್ ಗುಡ್ ವಿಲ್ ಈ ರೀತಿ. ಓಕೆ, ಸೊ ಭೀಮಾಂಬಿಕಾ ಗುಡ್ ವಿಲ್ ಅನ್ನ ವರಲಕ್ಷ್ಮಿ ಮತ್ತು ವನಜಾಕ್ಷಿ ಅವರು ಕೊಡಬೇಕಾಗ್ತದೆ. ಸೊ ವರಲಕ್ಷ್ಮಿ ಆಮೇಲೆ ವನಜಾಕ್ಷಿ ಎಷ್ಟು ಗುಡ್ ವಿಲ್ ಆಫ್ ದಿ ಭೀಮಾಂಬಿಕಾ? 8,000. ಭೀಮಾಂಬಿಕಾಸ್ ಗುಡ್ ವಿಲ್ 8,000. ಆ 8,000 ಒಳಗಡೆ ವರಲಕ್ಷ್ಮಿ ಅವರು 5 ಕೊಡಬೇಕು, ವನಜಾಕ್ಷಿ ಅವರು 3 ಕೊಡಬೇಕು. ಇಲ್ಲಿ ಮಾಡಿದೀವಿ 5 5 + 3 8. 5 + 3 8. ಸೊ /8. ಈ ರೀತಿ ನಾವು ಗುಡ್ ವಿಲ್ ಅನ್ನ ಕಾಂಪೆನ್ಸೇಟ್ ಮಾಡಬೇಕಾಗತ್ತೆ. ಈ 3 ನೋಟ್ಗಳನ್ನ ಸಿಸ್ಟಮೆಟಿಕ್ ಆಗಿ ಮಾಡ್ರಿ. ಫಸ್ಟ್ ಭೀಮಾಂಬಿಕಾ ಅವರ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡ್ರಿ. ಕೆಲವೊಂದು ಕ್ವಶನ್ಗಳಲ್ಲಿ ಇದನ್ನ ಡೈರೆಕ್ಟ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಭೀಮಾಂಬಿಕಾ ಅವ್ರ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 8,000 ಭೀಮಾಂಬಿಕಾ ಅವರಿಗೆ ಕೊಡಬೇಕಾಗಿರೋದು ರಿಮೈನಿಂಗ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್, ದಟ್ ಈಸ್ ವರಲಕ್ಷ್ಮಿ ಮತ್ತು ವನಜಾಕ್ಷಿ. ವರಲಕ್ಷ್ಮಿ ಮತ್ತು ವನಜಾಕ್ಷಿ ಎಷ್ಟೆಷ್ಟು ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಗೇನ್ ರೇಷಿಯೋದಲ್ಲಿ ಕೊಡಬೇಕು. ಹಾಗಾಗಿ ನಾವು ಫಸ್ಟ್ ಗೇನ್ ರೇಷಿಯೋ ಫೈಂಡ್ ಮಾಡಬೇಕು. ಇಲ್ಲಿ ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿದ್ದಾರೆ. 5:3:2. 2 ಅನ್ನ ತೆಗೀರಿ, 5:3 ಉಳಿತದ. ದ 5:3 ವಿಲ್ ಬಿ ಗೇನ್ ರೇಷಿಯೋ. ಹಾಗಾಗಿ 5:3 ಅಲ್ಲಿ ಆ ಒಂದು 8,000 ರೂಪಾಯಿ ಭೀಮಾಂಬಿಕಾ ಅವ್ರ ಗುಡ್ ವಿಲ್ ಅನ್ನ ಡಿವೈಡ್ ಮಾಡ್ರಿ. ಸೊ 8,000 ಭೀಮಾಂಬಿಕಾ ಅವ್ರ ಗುಡ್ ವಿಲ್ ಅದ ಇಂಟು 5/8. ಸೊ 5,000 rupees ವರಲಕ್ಷ್ಮಿ ಅವರು ಕೊಡಬೇಕು, ಆಮೇಲೆ 3,000 rupees ವನಜಾಕ್ಷಿ ಅವರು ಕೊಡಬೇಕು. ಸೊ ಎಲ್ಲ ಕೂಡಿಸಿ 8,000 ರೂಪಾಯಿಯನ್ನ ನಾವು ಭೀಮಾಂಬಿಕಾ ಅವರಿಗೆ ಕೊಡಬೇಕಾಗ್ತದ. ಅರ್ಥ ಆಯ್ತಾ? ವರಲಕ್ಷ್ಮಿ ಅವರು 5,000, ವನಜಾಕ್ಷಿ ಅವರು 3,000. ಈ ರೀತಿ ಗುಡ್ ವಿಲ್ ಅನ್ನ ಕಾಂಪೆನ್ಸೇಟ್ ಮಾಡಬೇಕು. ಈಗ ಇಲ್ಲಿ ಅದನ್ನ ಹೆಂಗ್ ಎಂಟ್ರಿ ಮಾಡಬೇಕು? ಯಾರು ಬಿಟ್ಟು ಹೋಗ್ತಾ ಇದ್ದಾರೆ? ಭೀಮಾಂಬಿಕಾ ಅವರು ಬಿಟ್ಟು ಹೋಗ್ತಾ ಇದ್ದಾರೆ, ರೈಟ್? ಸೊ ಭೀಮಾಂಬಿಕಾ ಅವರಿಗೇನೆ ಕೊಡಬೇಕಾಗ್ತದೆ. ಇಟ್ ಈಸ್ ಗಿವನ್ ಟು ಯಾವ ಸೈಡ್ ಬರೀತೀವಿ ನಾವು? ಡೆಬಿಟ್ ಸೈಡ್. ಬಾಯಿ ಬರೋದು ಕ್ರೆಡಿಟ್ ಸೈಡ್. ಹಾಗಾಗಿ 2 ಜನರಲ್ ಆಗಿ ಇಂಗ್ಲಿಷ್ ಮಾತಾಡಬೇಕಾದ್ರೆ ಭೀಮಾಂಬಿಕಾ ಇಸ್ ಗೆಟಿಂಗ್ ರಿಟೈರ್ಡ್. ಸೊ ಭೀಮಾಂಬಿಕಾಗೆ ಕೊಡಬೇಕು. ಸೊ ಇಟ್ ಈಸ್ ಗಿವನ್ ಟು ಭೀಮಾಂಬಿಕಾ. ಹಾಗಾಗಿ ಭೀಮಾಂಬಿಕಾಸ್ ಕ್ಯಾಪಿಟಲ್ ಅಕೌಂಟ್. ಟು ಭೀಮಾಂಬಿಕಾಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಎಷ್ಟು ಕೊಡಬೇಕು ಭೀಮಾಂಬಿಕಾ ಅವರಿಗೆ? ವರಲಕ್ಷ್ಮಿ ಅವರು 5,000 ಕೊಡಬೇಕು, ವನಜಾಕ್ಷಿ ಅವರು 3,000 ಕೊಡಬೇಕು. ಅರ್ಥ ಆಯ್ತಾ? ವರಲಕ್ಷ್ಮಿ ಅವರು 5,000, ವನಜಾಕ್ಷಿ ಅವರು 3,000. ಈ ರೀತಿ ಎಂಟ್ರಿ ಮಾಡಬೇಕು. ಈಗ ಭೀಮಾಂಬಿಕಾ ಅವರಿಗೆ ಈ ಗುಡ್ ವಿಲ್ ಅನ್ನ ಕೊಟ್ಟವರು ಯಾರು? ಸೊ ಇಟ್ ಈಸ್ ಗಿವನ್ ಬೈ ವರಲಕ್ಷ್ಮಿ and it is given by ವನಜಾಕ್ಷಿ. ಇವು ಹೆಸರು ಒಂದು ಕೆಟ್ಟ ಕನ್ಫ್ಯೂಸ್ ಮಾಡ್ತಾವಪ್ಪ. ದೊಡ್ಡ ಹೆಸರು ಕೊಟ್ಟ ಭೀಮಾಂಬಿಕಾ, ವರಲಕ್ಷ್ಮಿ, ವನಜಾಕ್ಷಿ, ಇಟ್ ಈಸ್ ವೆರಿ ಕ್ವೈಟ್ ಇರಿಟೇಟಿಂಗ್ ಆರ್ ಡಿಫಿಕಲ್ಟ್ ಟು ಪ್ರೊನೌನ್ಸ್. ವರಲಕ್ಷ್ಮಿ ಅಂಡ್ ವನಜಾಕ್ಷಿ.
It is given by Varalakshmi, by Vanajakshi. It is given to Bhimambika. Again, ಇಲ್ಲಿ ಯಾರ ಹೆಸರು ಬರೆದಿದ್ದೀವಿ? ವರಲಕ್ಷ್ಮಿ ಮತ್ತು ವನಜಾಕ್ಷಿ. ಸೊ ವರಲಕ್ಷ್ಮಿ ಮತ್ತು ವನಜಾಕ್ಷಿ ಕಾಲಮ್ ಡ್ಯಾಶ್. ವರಲಕ್ಷ್ಮಿ ಅವರು ಕೊಡ್ತಾ ಇರೋದು 5000, ವನಜಾಕ್ಷಿ ಅವರು ಕೊಡ್ತಾ ಇರೋದು 3000 rupees. ಈ ರೀತಿ ಎಂಟ್ರಿ ಮಾಡಬೇಕು, ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಅಡ್ಮಿಷನ್ ದಾಗ ರಿವರ್ಸ್ ಆಗ್ತದೆ. ಇಲ್ಲಿ 2 ಹೆಸರು ಬರ್ತಾವೆ, ಇಲ್ಲಿ ಬೈ ಒಂದೇ ಹೆಸರು ಬರ್ತವೆ. ಬಟ್ ಇದು ರಿಟೈರ್ಮೆಂಟ್ ಆಗಿರೋದ್ರಿಂದ ಈ ರೀತಿ ಅಡ್ಮಿಷನ್ ದಾಗೂ ಇದೇ ಸ್ಟ್ರಾಟಜಿ ಅಪ್ಲೈ ಮಾಡ್ರಿ. ಯಾರು ಬಿಟ್ಟು ಹೋಗ್ತಾ ಇದಾರೆ? ಭೀಮಾಂಬಿಕಾ. ಸೊ 2 ಭೀಮಾಂಬಿಕಾ 5 and 3. ಯಾರು ಕೊಡ್ತಾ ಇದಾರೆ? ಬೈ ವರಲಕ್ಷ್ಮಿ. ಇಟ್ ಇಸ್ ಗಿವನ್ ಬೈ ವರಲಕ್ಷ್ಮಿ, ಇಟ್ ಇಸ್ ಗಿವನ್ ಬೈ ವನಜಾಕ್ಷಿ. ಬೈ, ಸೊ ಬೈ ಕ್ರೆಡಿಟ್ಸ್ ಇರ್ತದೆ. ಹಾಗಾಗಿ ಈ ರೀತಿ ಎಂಟ್ರಿ ಮಾಡ್ಕೊಳ್ಬಹುದು. ಓಕೆ, ಇಷ್ಟು ಮಾಡಿದ್ರೆ ನಿಮ್ಮ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗ್ತದೆ. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ತಗೊಂಡಿವಿ, ಜನರಲ್ ರಿಸರ್ವ್, ಓಲ್ಡ್ ಕ್ಯಾಪಿಟಲ್ಸ್, ಗುಡ್ ವಿಲ್ ಅನ್ನು ಎಂಟ್ರಿ ಮಾಡಾಯ್ತು. ಈ ರೀತಿ ನಾವು ಇದನ್ನ ಎಂಟ್ರಿ ಮಾಡಬೇಕು. ಈಗ ಒಂದೊಂದು ಫಸ್ಟ್ ಅನ್ನು ಯಾರು ರಿಟೈರ್ ಆಗ್ತಾ ಇದಾರೆ ಅವರ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ರಿಟೈರ್ ಆಗ್ತಾ ಇರೋರು ನಂಬರ್ 1 ಭೀಮಾಂಬಿಕಾ. ಹಾಗಾಗಿ ಭೀಮಾಂಬಿಕಾ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ರಿ. 20 + 2 22 + 4 26 + 5 31 + 3 34,000 rupees. ಸೊ 34,000 ಭೀಮಾಂಬಿಕಾ. 34 ಒಳಗಡೆ ಇಲ್ಲಿ ಮೈನಸ್ ಮಾಡಕ್ ಏನೂ ಇಲ್ಲ. ಸೊ ದ್ಯಾಟ್ 34,000 ಆಸ್ ಇಟ್ ಈಸ್ ಅನ್ನ ಬರಿಬೇಕು. ಸೊ ಇದಕ್ಕೆ ನಾವು ಏನಂತ ಹೆಸರು ಕೊಡಬೇಕಪ್ಪ ಅಂದ್ರೆ ಟು ಭೀಮಾಂಬಿಕಾಸ್ ಲೋನ್ ಅಕೌಂಟ್. ಭೀಮಾಂಬಿಕಾ ಅವರು ಕಂಟಿನ್ಯೂ ಆಗ್ತಾ ಇಲ್ಲ, ಹಾಗಾಗಿ ಲೋನ್ ಅಕೌಂಟ್ ಅಂತ ಬರಿಬೇಕು. ನೆಕ್ಸ್ಟ್ ವನಜಾಕ್ಷಿ ಅವರ ಕಾಲಮ್ ಅನ್ನು ಟೋಟಲ್ ಮಾಡೋಣ. 30 + 3 33 + 6 39,000. ನೀವೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡಬಹುದು, ಸಿಂಪಲ್ ಇರೋದ್ರಿಂದ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ 39 - 3 ದಟ್ ವಿಲ್ ಬಿ 36,000 rupees. ವರಲಕ್ಷ್ಮಿ 50 + 5 55 + 10 65,000. ಸೊ ಇಲ್ಲಿ 65 - 5 ಯು ವಿಲ್ ಗೆಟ್ 60,000. ಸೊ ಈ 60,000 ಗೆ ನಾವು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀಬೇಕು. ಇವೆರಡು ಅಮೌಂಟ್ಸ್ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತದೆ, ಕ್ಯಾಪಿಟಲ್ಸ್ ಅಂತೇಳಿ. ಇದು ಭೀಮಾಂಬಿಕಾಸ್ ಲೋನ್ ಕೂಡ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತದೆ, ಬಟ್ ಭೀಮಾಂಬಿಕಾಸ್ ಲೋನ್ ಅಂತಾನೆ ಬರೀಬೇಕು. ಇವೆರಡಕ್ಕೂ ಅಲ್ಲಿ ಕ್ಯಾಪಿಟಲ್ ಅಂತ ಬರಿತೀವಿ. ಸೊ ಈ ರೀತಿ ನಿಮ್ಮ ಕ್ಯಾಪಿಟಲ್ ಅಕೌಂಟ್ ಕಾಣ್ತದೆ. ಈಗ ನಾವೇನ್ ಮಾಡೋಣಪ್ಪ, ಬ್ಯಾಲೆನ್ಸ್ ಶೀಟ್ ಕಾಲಮ್ ಅನ್ನ ಹಾಕುವ. ಓಕೆ, ನಿಮ್ಮ ಬ್ಯಾಲೆನ್ಸ್ ಶೀಟ್ ಈ ರೀತಿ ಕಾಣ್ತದೆ. ಸೊ ಇದಕ್ಕೆ ನಾವು ಹೆಡ್ಡಿಂಗ್ ಹಾಕಬೇಕಾಗ್ತದೆ, ನ್ಯೂ ಬ್ಯಾಲೆನ್ಸ್ ಶೀಟ್. ಬಿಕಾಸ್ ಕ್ವಶನ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಪ್ರಿಪೇರ್ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31 ಬೇಡ, 1/4/2025 ಈ ರೀತಿ ಡೇಟ್ ಅನ್ನ ಹಾಕಬೇಕು. ಹೊಸ ಬ್ಯಾಲೆನ್ಸ್ ಶೀಟ್ ಬಿಡಿಸಬೇಕಾದ್ರೆ ಹಳೆ ಬ್ಯಾಲೆನ್ಸ್ ಶೀಟ್ ನೋಡೋದು, ಹೊಸ ಬ್ಯಾಲೆನ್ಸ್ ಶೀಟ್ ಬಿಡಿಸೋದು. ಹಳೆ ಬ್ಯಾಲೆನ್ಸ್ ಶೀಟ್ ನಂಬರ್ 1 ಕ್ರೆಡಿಟರ್ಸ್. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಕ್ರೆಡಿಟರ್ಸ್ ಅಂತ ಬರಿತೀನಿ. ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ರೆ ಅದ್ರ ಜೊತೆಗೆ ಎಂಟ್ರಿ ಮಾಡಬೇಕು. ಕ್ರೆಡಿಟರ್ಸ್ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಆಸ್ ಇಟ್ ಈಸ್ 15,000 rupees ಹೊರಗಡೆ. ಕ್ರೆಡಿಟರ್ಸ್ ಆದ ನಂತರ ವಿ ಹ್ಯಾವ್ ಬಿಲ್ಸ್ ಪೇಯಬಲ್ ನಂಬರ್ 2. ಸೊ ಬಿಲ್ಸ್ ಪೇಯಬಲ್ ಅಂತ ಬರಿತೀನಿ. ಬಿಲ್ಸ್ ಪೇಯಬಲ್ ಮೇಲೆ ಕೂಡ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಅಮೌಂಟ್ ಅನ್ನ ಡೈರೆಕ್ಟ್ಲಿ 12,000 ರೂಪಾಯಿಗಳು. ಬಿಲ್ಸ್ ಪೇಯಬಲ್ ಆದ ನಂತರ ವಿ ಹ್ಯಾವ್ ಪ್ರೊವಿಷನ್ ಫಾರ್ ಲೀಗಲ್ ಫೀ. ಸೊ ಸೇಮ್ ಆಸ್ ಇಟ್ ಈಸ್ ಅದನ್ನೇ ಬರಿತೀನಿ, ಯಾವುದೇ ಅಡ್ಜಸ್ಟ್ಮೆಂಟ್ಗಳಿಲ್ಲ ಇಲ್ಲಿ. ಪ್ರೊವಿಷನ್ ಫಾರ್ ಲೀಗಲ್ ಫೀ ಎಷ್ಟು ನೋಡೋಣ. ಪ್ರೊವಿಷನ್ ಫಾರ್ ಲೀಗಲ್ ಫೀ 6,000 ರೂಪಾಯಿ. ಓಕೆ, ಸೊ ಈ ರೀತಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಜನರಲ್ ರಿಸರ್ವ್ ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ತಗೊಂಡ್ವಿ. ಕ್ಯಾಪಿಟಲ್ಸ್ ಗಳನ್ನ ಎಂಟ್ರಿ ಮಾಡುವ. ಸೊ ಕ್ಯಾಪಿಟಲ್ಸ್ ನಂಬರ್ 1 ವರಲಕ್ಷ್ಮಿ ಅಂಡ್ ನಂಬರ್ 2 ವನಜಾಕ್ಷಿ. ಭೀಮಾಂಬಿಕಾ ಅವರ ಹೆಸರನ್ನು ನಾನೀಗ ಬರೆಯೋದಿಲ್ಲ. ವರಲಕ್ಷ್ಮಿ, ವನಜಾಕ್ಷಿ, ಭೀಮಾಂಬಿಕಾ ಅವರ ಹೆಸರು ಬರಿತಾ ಇಲ್ಲ, ಬಿಕಾಸ್ ಅವರು ರಿಟೈರ್ಡ್ ಆಗಿ ಹೋದ್ರು. ಹಾಗಾಗಿ ಇಬ್ಬರ ಹೆಸರು ಈ ಅಮೌಂಟ್ಸ್ ತಗೊಳಂಗಿಲ್ಲ. ಹೊಸ ಕ್ಯಾಪಿಟಲ್ಸ್ ನೀವೇನಿದೆ ಈಗ ಫೈನ್ ಮಾಡಿದ್ರಿ, ಈ ಕ್ಯಾಪಿಟಲ್ಸ್ ನ ತಗೊಳ್ಬೇಕು. 60,000 ಮತ್ತು 36,000 rupees ಅನ್ನ ತಗೊಳ್ಬೇಕು. ಓಕೆ, ಸೊ ವರಲಕ್ಷ್ಮಿ 60,000 rupees ಅಂಡ್ ವನಜಾಕ್ಷಿ 36,000. ಸೊ 60 + 36 96,000 rupees ಆಗ್ತದೆ. ಆಮೇಲೆ ಭೀಮಾಂಬಿಕಾಸ್ ಲೋನ್ ಅಕೌಂಟ್ ಅಂತ ತಗೋಬೇಕು. ಭೀಮಾಂಬಿಕಾಸ್ ಲೋನ್ ಅಕೌಂಟ್ ಅಂತೇಳಿ ಆ ಅಮೌಂಟ್ ಅನ್ನು ತಗೊಳ್ಬೇಕು. ಎಷ್ಟದ ಭೀಮಾಂಬಿಕಾಸ್ ಲೋನ್ ಇಲ್ಲ ನೋಡ್ರಿ, ಭೀಮಾಂಬಿಕಾಸ್ ಲೋನ್ ಅಕೌಂಟ್ 34,000 rupees. ಸೊ ಆ ಲೋನ್ ಅಕೌಂಟ್ ಅಮೌಂಟ್ ಅನ್ನ ಇಲ್ಲಿ 34,000 ಅಂತ ಎಂಟ್ರಿ ಮಾಡಬೇಕು ಈ ರೀತಿ. ಓಕೆ, ಈಗ ಅಸೆಟ್ ಸೈಡ್ ಬರ್ತೀನಿ. ಅಸೆಟ್ ಸೈಡ್ ಫಸ್ಟ್ ಐಟಮ್ ಬ್ಯಾಂಕ್ ಅಂದ. ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲ, ಆಸ್ ಇಟ್ ಈಸ್ ಅಮೌಂಟ್ ಬರಿಬೇಕು 8,500 rupees. ಬ್ಯಾಂಕ್ ಆದ ನಂತರ ನೆಕ್ಸ್ಟ್ ಡೆಟರ್ಸ್ ಅದ. ಡೆಟರ್ಸ್ ಯಾವಾಗಲೂ ಡೆಟರ್ಸ್ ಬರಿಬೇಕಾದ್ರೆ PDD ಕೊಟ್ಟಿರ್ತಾರೆ.
ಸೊ ಡೆಟರ್ಸ್ ಬರೀಬೇಕಾದ್ರೆ ಕಂಪಲ್ಸರಿ ಔಟರ್ ಕಾಲಮ್ ಅಮೌಂಟ್ ಅನ್ನ ತಗೊಳ್ಬೇಕು. ಔಟರ್ ಕಾಲಮ್ ಅಮೌಂಟ್ ಎಷ್ಟದ 5500. ಹೊರಗಡೆ ಬರೆದಿರೋ ಡೆಟರ್ಸ್ ಅಮೌಂಟ್ 5000. ಯಾವ್ದು ಬೇಕಾದ ಕ್ವಶನ್ ಇರಲಿ, ಹೊರಗಡೆ ಬರೆದಿರೋ ಅಮೌಂಟ್ ತಗೋರಿ 5500. ಓಕೆ, ಈಗ ಅಡ್ಜಸ್ಟ್ಮೆಂಟ್ ದಾಗ ಇದನ್ನ ಎಂಟ್ರಿ ಮಾಡಿರ್ತೀರಿ. ಯಾವ ಸೈಡ್ ಅದ ಅಡ್ಜಸ್ಟ್ಮೆಂಟ್ ದಾಗ? ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಇದ್ರೆ ಅದನ್ನ ನಾವೇನ್ ಮಾಡಬೇಕು? ಎಕ್ಸ್ಪೆನ್ಸಸ್. ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸ್ ಬರಿತೀವಿ. ಸೊ PDD ಅಡ್ಜಸ್ಟ್ಮೆಂಟ್ ಡೆಬಿಟ್ ಸೈಡ್ ಅದ. ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಬರೋದ್ರಿಂದ ಎಕ್ಸ್ಪೆನ್ಸಸ್ ನಮಗೆ ಲಾಸ್ ಆಗ್ತದೆ. ಹಾಗಾಗಿ ಆ ಲಾಸ್ ಅನ್ನ ನಾವೇನ್ ಮಾಡ್ತೀವಿ? ಯಾವಾಗಲೂ ಲೆಸ್ ಮಾಡ್ಬೇಕು. ಡೆಬಿಟ್ ಸೈಡ್ ಬರ್ದಿದ್ರೆ ಕಂಪಲ್ಸರಿ ಲೆಸ್ ಮಾಡ್ರಿ. ಕ್ರೆಡಿಟ್ ಸೈಡ್ ಬರ್ದಿದ್ರೆ ಆಡ್ ಮಾಡ್ರಿ. ಡೆಬಿಟ್ ಸೈಡ್ ಇರೋದ್ರಿಂದ ಲೆಸ್ PDD. ಆಮೇಲೆ ಅಮೌಂಟ್ ಎಷ್ಟಿತ್ತು? 100 rupees. ಸೊ 100 ಲೆಸ್ ಮಾಡಿದಾಗ ನಂಗೆ ಸಿಗೋದು 5400. ಓಕೆ, ಡೆಬಿಟ್ ಸೈಡ್ ಅದ, ಸೊ ಲೆಸ್ ಮಾಡ್ತಾ ಇದ್ದೀನಿ. 100 rupees ಅದ, ಹಾಗಾಗಿ 100 rupees ಬರಿತಾ ಇದ್ದೀನಿ. ಆಮೇಲೆ ಇದಾದ ನಂತರ ಸ್ಟಾಕ್ ಅದ. ಸ್ಟಾಕ್ ಮೇಲೆ ಕೂಡ ಒಂದು ಅಡ್ಜಸ್ಟ್ಮೆಂಟ್ ಅದ, ಹಾಗಾಗಿ ಅಮೌಂಟ್ ಅನ್ನ ಒಳಗಡೆ ಬರಿತೀನಿ. ಸ್ಟಾಕ್ ಅಡ್ಜಸ್ಟ್ಮೆಂಟ್ ಯಾವ ಸೈಡ್ ಎಂಟ್ರಿ ಮಾಡಿವ? ಅಗೇನ್ ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಬರ್ದಿದ್ರೆ ಏನಂತ ಬರಿಬೇಕು? ಲೆಸ್. ವೆರಿ ಸಿಂಪಲ್. ಸೊ ರೆಡ್ಯೂಸ್ಡ್ ಅಂತ ಬರ್ದಾರ ಅಡ್ಜಸ್ಟ್ಮೆಂಟ್ ದಾಗ, ಸೊ ನಾನು ರೆಡ್ಯೂಸ್ಡ್ ಅಂತ ಬರಿತೀನಿ. ಸ್ಟಾಕ್ ಅಮೌಂಟ್ ಇಲ್ಲೇ ಸಿಗ್ತದೆ ನಿಮಗೆ 900 rupees. ಓಕೆ, ಸೊ 900 rupees ಅನ್ನ ಲೆಸ್ ಮಾಡಿದಾಗ ನಮಗ್ ಸಿಗೋದು 8100 rupees. ಸ್ಟಾಕ್ ಆದ ನಂತರ ನೆಕ್ಸ್ಟ್ ಐಟಮ್ ನಮಗ್ ಸಿಗೋದು ಫರ್ನಿಚರ್. ಫರ್ನಿಚರ್ ಮೇಲೂ ಕೂಡ ಒಂದು ಅಡ್ಜಸ್ಟ್ಮೆಂಟ್ ಅದ, ಹಾಗಾಗಿ ಅಮೌಂಟ್ ಅನ್ನ ಒಳಗಡೆ ಬರಿತೀನಿ. ಫರ್ನಿಚರ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಸೈಡ್ ಐತೋ ಕ್ರೆಡಿಟ್ ಸೈಡ್ ಐತೋ ಅಂತ ಚೆಕ್ ಮಾಡ್ರಿ. ಕ್ರೆಡಿಟ್ ಸೈಡ್ ಸಿಗ್ತದೆ. ಡೆಬಿಟ್ ಸೈಡ್ ಬರ್ತಿದ್ರೆ ಲೆಸ್ ಮಾಡಬೇಕು ಅಂತ ಹೇಳಿದೆ. ಕ್ರೆಡಿಟ್ ಸೈಡ್ ಬರ್ತಿದ್ರೆ ಅದನ್ನ ಆಡ್ ಮಾಡಬೇಕು. ಓಕೆ, ಆಡ್ ಅಂತ ಕರಿತೀವಿ. ಅಡ್ಜಸ್ಟ್ಮೆಂಟ್ ದಾಗ ರೀವ್ಯಾಲ್ಯೂಡ್ ಅಂತ ಬರ್ದಾರು, ಸೊ ನಾವು ಕೂಡ ಅದನ್ನ ರೀವ್ಯಾಲ್ಯೂಡ್ ಅಂತ ಬರೆಯುವ. ಎಷ್ಟದಪ್ಪ ಅಂದ್ರೆ ಅಮೌಂಟ್ 5000 rupees. ಅಡ್ಜಸ್ಟ್ಮೆಂಟ್ ದಾಗ 5000 ಅದ, ಹಾಗಾಗಿ ಇಲ್ಲಿ ಕೂಡ 5. ಸೊ ಆಡ್ ಮಾಡಿದ್ರೆ 45 ಸಿಗ್ತದ. ಫರ್ನಿಚರ್ ಆದ ನಂತರ ನಮ್ಮ ಕಡೆ ಇರೋದು ಬಿಲ್ಡಿಂಗ್ಸ್. ಬಿಲ್ಡಿಂಗ್ಸ್ ಅಮೌಂಟ್ ಬಂದ್ಬಿಟ್ಟು 80,000 ಅದ. ಅಗೇನ್ ಬಿಲ್ಡಿಂಗ್ಸ್ ಅಡ್ಜಸ್ಟ್ಮೆಂಟ್ ಯಾವ ಸೈಡ್ ಅದ ಅಂತ ನೋಡ್ರಿ? ಕ್ರೆಡಿಟ್ ಸೈಡ್ ಅದ. ಕ್ರೆಡಿಟ್ ಸೈಡ್ ಅದ್ರ ಅದನ್ನ ಆಡ್ ಮಾಡಬೇಕು. ಅಮೌಂಟ್ 16,000 rupees. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಇರೋದ್ರಿಂದ ಅದನ್ನ ಆಡ್ ಅಂತ ಮಾಡ್ತೀನಿ. ಆಡ್ ಅಪ್ರಿಸಿಯೇಷನ್. ಆಡ್ ಅಪ್ರಿಸಿಯೇಷನ್ 16,000 rupees. ಸೊ 80 + 16 ನಮಗ್ ಸಿಗೋದು 96,000 rupees. ಈ ರೀತಿ ನಾವು ಅದನ್ನ ಮಾಡಬೇಕು. ಇದೆಲ್ಲ ಆದ ನಂತರ ಮತ್ತೇನಾದ್ರೂ ಐಟಮ್ ಬಿಟ್ಟಿದೀವಿ ಅಂತ ಚೆಕ್ ಮಾಡ್ರಿ. ಎಲ್ಲ ಅಡ್ಜಸ್ಟ್ಮೆಂಟ್ ಗಳನ್ನ ಎಂಟ್ರಿ ಮಾಡಿದೀವಿ. ಸೊ ಈಗ ನೀವು ಟ್ಯಾಲಿ ಮಾಡಬಹುದು. ಟೋಟಲ್ ಮಾಡಿ ಚೆಕ್ ಮಾಡಬೇಕು ಟ್ಯಾಲಿ ಆಗ್ತಿತ್ತಿಲ್ಲೋ ಅಂತ. ನಾನು ಲಯಬಿಲಿಟಿ ಇಂದ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್. ಓಕೆ, ಸೊ ಲಯಬಿಲಿಟಿ ನಮಗ್ ಸಿಗೋದು ಫಸ್ಟ್ ಐಟಮ್ 15,000 rupees ಅದ, ಆಮೇಲೆ 12,000 ಅದ, ಆಮೇಲೆ 6,000, ಆಮೇಲೆ 96,000, ಆಮೇಲೆ 34,000. ಸೊ 1,63,000 ಸಿಗ್ತಾ ಇದೆ. 1,63,000 liability side. Okay, now we'll go for assets. 8,500, 5,400, 8,100, 45,000 plus 96,000, 1,63,000 on both side. ನಿಮ್ಮ ಮುಂದೆ ಮಾಡಿದ್ದೇನೆ 1,63,000 ಈ ಎರಡು ಕಡೆ. ಈ ರೀತಿ ಸಮಾಧಾನಲೇ ಸಿಸ್ಟಮ್ಯಾಟಿಕ್ ಆಗಿ ನೀವು ಬಿಡಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಆಕ್ಚುಲಿ ಹಂಗ್ ನೋಡಿದ್ರೆ ರಿಟೈರ್ಮೆಂಟ್ ಅನ್ನ ಕೇಳಿದ್ರೆ ಬಹಳ ಒಳ್ಳೇದು. ಬಿಕಾಸ್ ಅಡ್ಮಿಷನ್ ಕಿಂತನೂ ಈಸಿ ಅದ. ಅಡ್ಮಿಷನ್ ದಾಗ ಗುಡ್ ವಿಲ್ ವಿಡ್ರಾನ್ ಅದು ಇದು ಬಹಳ ಅದ. ಆಮೇಲೆ ಬ್ಯಾಂಕ್ ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆಮೇಲೆ ಅದು ಎರಡು ಕಡೆ ಕಾಂಟ್ರಾ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಕೂಡ ಮಾಡ್ತೀವಿ, ಇದೇನಿಲ್ಲ. ಬಟ್ ಅಲ್ಲಿ ಬ್ಯಾಂಕ್ ದಾಗ ಅಡ್ಜಸ್ಟ್ಮೆಂಟ್ ಮಾಡಬೇಕು. ವಿಡ್ರಾನ್ ಅಂತ ಒಂದು ಬರ್ತದೆ, ಅದನ್ನ ಎಂಟ್ರಿ ಮಾಡಬೇಕು. ಇಲ್ಲ ಆ ರೀತಿ ಏನೂ ಇಲ್ಲ, ಬಹಳ ಸಿಂಪಲ್ ಅದ. ಇದೊಂದು ನೆನಪಿಟ್ಕೊಳ್ಬೇಕು. ಗುಡ್ ವಿಲ್ ಆಫ್ ದಿ ಫರ್ಮ್ ಕೊಟ್ಟಾಗ ಯಾರು ರಿಟೈರ್ ಆಗ್ತಾ ಇದಾರೆ ಅವರ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಆಮೇಲೆ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ರಿ. ಕೊಟ್ಟಿಲ್ಲ ಅಂದ್ರೆ ಓಲ್ಡ್ ರೇಷಿಯೋದಾಗ ರಿಟೈರ್ ಆದವ್ರನ್ನ ತೆಗಿರಿ. ಏನ್ ತೆಗಿತೀರಿ ಅದ ಗೇನ್ ರೇಷಿಯೋ ಆಗ್ತದೆ. ಆ ರೇಷಿಯೋ ಒಳಗಡೆ ರಿಟೈರ್ ಆಗ್ತಿರೋ ಪಾರ್ಟ್ನರ್ ಗುಡ್ ವಿಲ್ ಅನ್ನ 8,000 5 × 3 ಡಿವೈಡ್ ಆಗ್ಬೇಕು. 5/3 5/8 3/8 ಅಂತ ಡಿವೈಡ್ ಮಾಡ್ಕೊಂಡ್ಬಿಡ್ರಿ. ಅದೇ ಅಮೌಂಟ್ ಅನ್ನ ಇಲ್ಲಿ 5,000 3,000 ಅಂತ ಎಂಟ್ರಿ ಮಾಡಿದೀವಿ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿರುವಂತದ್ದು. ಇನ್ನು ಹಲವಾರು ಕ್ವಶನ್ ಗಳಿವೆ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ, ಅವುಗಳನ್ನು ಕೂಡ ಸಾಲ್ವ್ ಮಾಡ್ತೀನಿ. ಎಕನಾಮಿಕ್ಸ್ ಸಾಧ್ಯವಾದಷ್ಟು ಬೇಗನೆ ತಗೊಂಡು ಬರುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಎವ್ರಿಬಡಿ.